ಓಲಾ, ಊಬರ್, ರ್ಯಾಪಿಡೋ ಹಾಗೂ ನಮ್ಮ ಯಾಂತ್ರಿಯಂತಹ ರೈಡ್ನಲ್ಲಿ ಆ್ಯಪ್ಗಳು ಆಟೋ ಅಥವಾ ಕ್ಯಾಬ್ ಬುಕ್ ಮಾಡಿದಾಗ ಆ್ಯಪ್ನಲ್ಲಿ ತೋರಿಸುವ ಚಾಲಕ ಅಥವಾ ವಾಹನದ ಸಂಖ್ಯೆ ಮತ್ತು ನಿಮ್ಮ ಬಳಿಗೆ ಬರುವ ಚಾಲಕ ಅಥವಾ ವಾಹನ ಬೇರೆ ಆಗಿರುವುದನ್ನು ನೀವು ಗಮನಿಸಿರಬಹುದು. ಇನ್ಮುಂದೆ ಇಂತಹ ಸಂದರ್ಭ ಎದುರಾದರೆ ಪ್ರಯಾಣಿಕರು ಸುಮ್ಮನೆ ಕೂರಬೇಕಿಲ್ಲ. ಚಾಲಕನ ವಿವರ ಮತ್ತು ವಾಹನದ ಸಂಖ್ಯೆ ವ್ಯತ್ಯಾಸವಾಗಿದ್ದರೆ ತಕ್ಷಣವೇ ಕಾನೂನು ಮತ್ತು ಸುವ್ಯವಸ್ಥೆ ಅಥವಾ ಸಂಚಾರ ಪೊಲೀಸರಿಗೆ ದೂರು ನೀಡಬಹುದು ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಆ್ಯಪ್ನಲ್ಲಿ ನೀಡಲಾದ ಮಾಹಿತಿ ಹಾಗೂ ಎದುರಿಗೆ ಬರುವ ಚಾಲಕ ಅಥವಾ ವಾಹನ ಹೊಂದಾಣಿಕೆಯಾಗದಿದ್ದಲ್ಲಿ ಯಾವುದೇ ಕಾರಣಕ್ಕೂ ಪ್ರಯಾಣಿಕರು ಅಂತಹ ವಾಹನಗಳಲ್ಲಿ ಪ್ರಯಾಣಿಸಬಾರದು ಎಂದು ನಗರ ಪೊಲೀಸ್ ಆಯುಕ್ತರು ಸ್ಪಷ್ಟಪಡಿಸಿದ್ದಾರೆ. ಅಹಿತಕರ ಘಟನೆಗಳು ಸಂಭವಿಸಿದ ನಂತರ ಪರದಾಡುವ ಬದಲು ಮುನ್ನೆಚ್ಚರಿಕೆ ವಹಿಸುವುದು ಅಗತ್ಯ. ದೂರು ಬಂದ ತಕ್ಷಣವೇ ಪೊಲೀಸರು ಅಧಿಕೃತವಾಗಿ ತನಿಖೆ ನಡೆಸಿ ಕ್ರಮ ಜರುಗಿಸಲಿದ್ದಾರೆ ಎಂದಿರುವ ಅವರು, ಸಾರಿಗೆ ಆ್ಯಪ್ಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಚಾಲಕರು ತಪ್ಪು ಮಾಹಿತಿ ನೀಡುವುದನ್ನು ತಡೆಯಲು ಚರ್ಚಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಬಾಡಿಗೆ ವಾಹನಗಳ ಗುತ್ತಿಗೆ ಅವಧಿ ಮುಗಿದಾಗ ಅಥವಾ ಬೇರೆಯವರ ವಾಹನಗಳನ್ನು ಚಾಲನೆ ಮಾಡುವಾಗ ಇಂತಹ ಮಿಸ್ಮ್ಯಾಚ್ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರು ಆಕ್ರೋಶ ಹೊರಹಾಕುತ್ತಿದ್ದರು. ಪ್ರಯಾಣಿಕರ ಸುರಕ್ಷತೆಯ ಹಿತದೃಷ್ಟಿಯಿಂದ ಈಗ ಪೊಲೀಸರು ಕೈಗೊಂಡಿರುವ ಈ ಕಠಿಣ ನಿರ್ಧಾರವು ತಪ್ಪಾದ ಮಾಹಿತಿ ನೀಡಿ ಸವಾರಿ ನಡೆಸುತ್ತಿದ್ದ ಆಟೋ ಹಾಗೂ ಕ್ಯಾಬ್ ಚಾಲಕರಿಗೆ ಮುಂಬರುವ ದಿನಗಳಲ್ಲಿ ದೊಡ್ಡ ಸಂಕಷ್ಟವನ್ನು ತಂದೊಡ್ಡಲಿದೆ.